BMW. Bayerische Motorenwerke. ಏನ Bayerische Motorenwerke. ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ. ಇಷ್ಟೊಂದೆಲ್ಲ ಕಾಂಪ್ಲೆಕ್ಸ್ ಆಗಿ ಹೇಳೋ ಬದಲು ನಾವು ಸಿಂಪಲ್ ಆಗಿ BMW ಅಂತ ಹೇಳ್ತೀವಿ. ಸಾರಿ ಗೈಸ್, ಇಟ್ಸ್ BMW. BMW ಅಂತ ಅನ್ನೋದು ತುಂಬಾ ಜನರ ಕನ್ಸು ಆಕ್ಚುಲಿ. ಅದಕ್ಕೆ ಅಂತಾನೆ ಇವತ್ತು BMW ನವರು ಅಫೋರ್ಡಬಲ್ BMW ನ ಲಾಂಚ್ ಮಾಡಿದ್ದಾರೆ. ಅದೇ BMW 2 ಸೀರೀಸ್ ಗ್ರ್ಯಾಂಡ್ ಕೂಪೆ ಗೈಸ್. ತುಂಬಾ ಜನಕ್ಕೆ ಈ ಒಂದು ಕಾರ್ ತಗೋಬೇಕು ಅನ್ನೋ ಕನ್ಸಿರುತ್ತೆ. ಯಾರ್ಯಾರೆಲ್ಲ ತಗೋಬೇಕು ಅಂತಿದ್ರೋ, ಈ ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಯಾವ ತರ ಡ್ರೈವ್ ಮಾಡ್ಬೋದು, ಡಿಸೈನ್ ಆಗಿರ್ಬೋದು, ಸೇಫ್ಟಿ ಆಸ್ಪೆಕ್ಟ್ಸ್ ಆಗಿರ್ಬೋದು, ಎಲ್ಲಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನೋಡಿ, ಎಂಜಾಯ್ ಮಾಡಿ. BMW ಫ್ಯಾನ್ಸ್ಗೆ ಶೇರ್ ಮಾಡಿ, ಮಸ್ತ್ ಮಜಾ ಮಾಡಿ. ಫಸ್ಟು ಕೀಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಕಾರ್ ಆನ್ ಇದ್ದಾಗ ಕೀ ಆಚೆ ಬಂದರೆ ಈ ಥರ ಸೌಂಡ್ ಮಾಡುತ್ತೆ. ಕೀ ಆಚೆ ಇದೆ ಅಂತ ಇಂಡಿಕೇಟ್ ಮಾಡೋಕ್ಕೆ. ಕಾರ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಸ್ಮಾಲ್ ಕ್ಯೂಟ್ ಲುಕಿಂಗ್ ಕೀ ಕೊಟ್ಟಿದ್ದಾರೆ. ಆ್ಯಂಡ್ ನೋಡೋಕ್ಕೂ ತುಂಬ ಒಂಥರ ಪ್ರೀಮಿಯಮ್ ಆಗಿದೆ ಗುರು. ಮುಂದ್ಗಡೆ BMW ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಫಂಕ್ಷನಾಲಿಟೀಸ್ ಆ್ಯಕ್ಚುಲಿ ಸೈಡಲ್ಲಿ ಬರುತ್ತೆ. ಲಾಕು ಅನ್ಲಾಕಿ ಕೊಟ್ಟಿದ್ದಾರೆ ಆ್ಯಂಡ್ ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇರುವಂತಹ ಈ ಸೆಕ್ಸಿ BMW ನ ರಿವ್ಯೂ ಮಾಡೋಕ್ಕೆ ಒಂದು ಒಳ್ಳೆ ಲೊಕೇಶನಿಗೆ ತಗೊಂಡ್ಬಂದಿದ್ದೀನಿ. ಫುಲ್ಲು ಗ್ರೀನ್ರಿ ಇದೆ. ನಮ್ಮ ಪರಿಸರ ಅಂತೂ ಎಷ್ಟು ಕಾಮಾಗಿ, ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಸುತ್ತ ಗ್ರೀನ್ರಿ, ಒಳ್ಳೆ ಲೊಕೇಶನಿಗೆ ಕಾರ್ ತೊಗೊಂಬಂದು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಾರ್ ರಿವ್ಯೂ ಮಾಡೋಕ್ಕೆ ಜಯನಗರಲ್ಲಿರೋ BMW ಡಾಶಿ ಮೋಟ್ರಿನ್ ಶೋರೂಮ್ನವರು ಈ ವೆಹಿಕಲ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವ್ರದ್ದು ವೈಟ್ ಫೀಲ್ಡಲ್ಲೂ ಇನ್ನೊಂದು ಬ್ರಾಂಚ್ ಕೂಡ ಇದೆ. ವೆಹಿಕಲ್ ಪ್ರೊವೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಆ್ಯಂಡ್ ಡಾಶಿ ಮೋಟ್ರಿನ್ನವ್ರದ್ದು ಎಕ್ಸಲೆಂಟ್ ಸೇಲ್ಸ್ ಮಾಡ್ತಾರೆ ನಾವು ಹೆಗ್ಗಳಿಕೆ ಕೂಡ ಇದೆ. ಸೊ ಡಾಶಿ ಮೋಟ್ರಿನ್ BMWಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಯಾರಾದರೂ BMW ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು ಅಥವಾ ಎನ್ಕ್ವೈರೀಸ್ ಇತ್ತು ಅಂತಲೇ ಡೈರೆಕ್ಟ್ಲಿ ಶೋರೂಮ್ನ ವಿಸಿಟ್ ಮಾಡ್ಬೋದು ಅಥವಾ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗಾರು ಕಾಲ್ ಮಾಡ್ಬೋದು. ಕಾರ್ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಅವ್ರು ಆಲ್ರೆಡಿ ಗ್ರ್ಯಾಂಡ್ ಕೂಪೆದು ಒಂದು ರೀಲ್ ಕೂಡ ಹಾಕಿದ್ದೀನಿ. ನೀವು ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಅಲ್ಲೂ ಒಂದು ಫಾಲೋ ಕೊಡಿ, ಬಿಕಾಸ್ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ಸ್ ಕೂಡ ಬರುತ್ತೆ. ಸೊ ಗಾಡಿದು ಫ್ರಂಟ್ ಪ್ರೊಫೈಲ್ ಅಂತ ತಗೊಳ್ಳೋದಾದ್ರೆ ಟಿಪಿಕಲ್ BMW ಕಾರ್ಸ್ ಏನು ನೋಡ್ತೀವಿ, ಸೇಮ್ ಕೈಂಡ್ ಆಫ್ ಡಿಸೈನ್ ಲ್ಯಾಂಗ್ವೇಜ್ ನಾವು ನೋಡ್ತೀವಿ ಸ್ಟಿಲ್. ಬಿಕಾಸ್ ಆ ಒಂದು ಶಾರ್ಪ್ನೆಸ್ ಆಗಿರ್ಬೋದು, ಆ ಒಂದು ಅಗ್ರೆಸಿವ್ನೆಸ್ ಆಗಿರ್ಬೋದು, ಸ್ಟಿಲ್ ಈ ಕಾರ್ ಹೋಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಹೆಡ್ಲ್ಯಾಂಪ್ ಯೂನಿಟಿಗೆ ಬಂದರೆ ಇಟ್ಸ್ ಕ್ವೈಟ್ ಶಾರ್ಪ್ ಗೈಸ್. ನೋಡ್ತಿರ್ಬೋದು LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ದೀಸ್ ಆರ್ ಅಡಾಪ್ಟಿವ್ ಹೆಡ್ಲ್ಯಾಂಪ್ಸ್ ಆ್ಯಂಡ್ ದೀಸ್ ಆರ್ LED ಮೆಟ್ರಿಕ್ಸ್ ಗೈಸ್. ಆ್ಯಂಡ್ ಇವಾಗ ಇಂಡಿಕೇಟರ್ ಆನ್ ಆಗಿರೋದು ನೋಡ್ಬೋದು ನೀವು. ಆ ಒಂದು ಪಲ್ಸೇಟಿಂಗ್ ಎಫೆಕ್ಟ್ ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ಆಫ್ ಆದಾಗ DRL ಪ್ಲೇಸ್ ತಗೊಳತ್ತೆ. ಕಾರ್ ಲಾಕ್ ಮತ್ತೆ ಅನ್ಲಾಕ್ ಮಾಡಿದಾಗ ನೀಟ್ ಆನಿಮೇಷನ್ ಕೂಡ ಕೊಡುತ್ತೆ. ತುಂಬಾ ಒಂಥರ ಕ್ಲೀನ್ ಎಫೆಕ್ಟ್ ಇದೆ ಅಂತ ಹೇಳ್ಬೋದು. ಲೋ ಬೀಮ್ ಮತ್ತೆ ಹೈ ಬೀಮ್ಗೆ ಎರಡು ಪ್ರೊಜೆಕ್ಟರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ತಿರ್ಬೋದು. ಇಲ್ಲೊಂದು ಕೊಟ್ಟಿದ್ದಾರೆ, ಸೈಡಲ್ಲಿ ಇದೆ ನೋಡಿ ಇಲ್ಲೊಂದು ಸೆನ್ಸರ್. ಈ ಕಡೆ 3, ಆ ಕಡೆ 3, ಟೋಟಲ್ ಆಗಿ 6 ಸೆನ್ಸರ್ಸ್ ಬರುತ್ತೆ. ಯಾಕೆ ಬರುತ್ತೆ, ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಫ್ರಂಟ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಾಣ್ತಿರೋಂಥದ್ದು ರೆಡಾರ್ ಪ್ಯಾನಲ್. ಈ ಕಾರಲ್ಲಿ ಲೆವೆಲ್ 2 ಎಡಾಸ್ ಬರುತ್ತೆ. ಆ್ಯಂಡ್ ಈ ಗ್ರಿಲ್ ಏನು ನೋಡ್ತಾ ಇದ್ರಲ್ಲ, ದಿಸ್ ವಿಲ್ ಇಲ್ಯುಮಿನೇಟ್. ಆಕ್ಚುಲಿ ಕಾಣ್ತಿರ್ಬೋದು ನಿಮಗೆ ಲೈಟ್ ಇವಾಗ ಬರ್ತಾ ಇರೋಂಥದ್ದು. ನೈಟ್ ಟೈಮಲ್ಲಿ BMW ಕಾರ್ ಬಂದರೂ ಈಸಿಯಾಗಿ ಗೊತ್ತಾಗುತ್ತೆ ಬಿಕಾಸ್ ಆಫ್ ಕಿಡ್ನಿ ಗ್ರಿಲ್ ಇಲ್ಯುಮಿನೇಷನ್. ಈ ತರದ್ದು BMW ಬಿಟ್ರೆ ಇನ್ ಯಾವ ಬ್ರ್ಯಾಂಡ್ ಅಲ್ಲೂ ನೋಡಲ್ಲ ನೀವು. ಕೆಳಗಡೆ ಸ್ಪಾಯ್ಲರ್ ಲಿಪ್ ಕೊಟ್ಟಿದ್ದಾರೆ, ಒಂದು ಗ್ಲಾಸ್ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಕಾರ್ ಫ್ರಂಟ್ ಹಿಂಗ್ ಹೋಗಿದ್ದು ಡಿಸೈನ್ ವೈಸ್ ಇಟ್ಸ್ ಕ್ವೈಟ್ ಗುಡ್ ಅಂತಾನೆ ಹೇಳ್ತೀನಿ BMW ಸ್ಟ್ಯಾಂಡರ್ಡ್ಸ್ ವೈಸ್. ಅಂಡ್ ಮುಂದ್ಗಡೆಗೆ ಬಾನೆಟ್ ಸ್ಮಡ್ಜಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು, ಫಾರ್ ಬೆಟರ್ ಏರ್ ಫ್ಲೋ ಆಗಿರ್ಬೋದು ಅಥವಾ ಎಸ್ಥೆಟಿಕ್ ಅಪೀಲ್ ಆಗಿರ್ಬೋದು. ಬಟ್ ಈ ಕಾರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅಲಾಯ್ ವೀಲ್ ಗುರು. ನೋಡಿ ಗುರು, ಎಷ್ಟು ಚೆನ್ನಾಗಿದೆ ಅಲಾಯ್ ವೀಲ್. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಲಾಯ್ ವೀಲು. M ಸ್ಪಾಟ್ ಬ್ಯಾಡ್ಜಿಂಗ್ ಕೂಡ ಅಲ್ಲಿ ಕೊಟ್ಟಿರೋದು ನೋಡ್ಬೋದು ನೀವು. BMW ಲೋಗೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಟೈರ್ ಸೈಜ್ ಬಂದು 225/45 R18 ಇಂಚ್ ಕೊಟ್ಟಿದ್ದಾರೆ. ದೀಸ್ ಆರ್ ಲೋ ಪ್ರೊಫೈಲ್ ಟೈರ್ ಗೈಸ್. ಲೋ ಪ್ರೊಫೈಲ್ ಏನಕ್ಕೆ ಅಂದೆ ಅಂತಂದರೆ 45 ರೇಷಿಯೋ ಇರುವಂಥದ್ದು. ಅಂದರೆ ಈ ಸೈಡ್ ವಾಲ್ ಥಿಕ್ನೆಸ್ ಇದೆಯಲ್ಲ, ಇದು 45, ಹಾಗಾಗಿನೇ ಲೋ ಪ್ರೊಫೈಲ್ ಅಂತ ಹೇಳಿದ್ದು. ಸೊ ಸ್ವಲ್ಪ ಹಳ್ಳ ಗುಂಡಿಲೆಲ್ಲ ಇಳಿಸ್ಬೇಕಾದ್ರೆ ನೋಡ್ಕೊಂಡು ಇಳಿಸ್ಬೇಕಾಗತ್ತೆ. ಆ್ಯಂಡ್ ಮುಂದ್ಗಡೆಗೂ ಡಿಸ್ಬ್ರೇಕ್ ಕೊಟ್ಟಿದ್ದಾರೆ, ಹಿಂದ್ಗಡೆಗೂ ಡಿಸ್ಬ್ರೇಕ್ ಬರುತ್ತೆ. M ಬ್ಯಾಡ್ಜಿಂಗ್ ಕೂಡ ಅಲ್ಲಿ ಕೊಟ್ಟಿರೋದು ನೋಡ್ಬೋದು. ನಾನಿವತ್ತು ಈ ವೇರಿಯಂಟ್ ರಿವ್ಯೂ ಮಾಡ್ತಾ ಇರೋದು M ಸ್ಪೋರ್ಟ್ ಪ್ರೋ. ಆ್ಯಕ್ಚುಲಿ ಟಾಪ್ ಎಂಡ್ ವೇರಿಯಂಟು. ಇದಕ್ಕಿಂತ ಬಿಲೋ ಒಂದು M ಸ್ಪೋರ್ಟ್ ಬರುತ್ತೆ. ಮಿರರ್ ಬಾಡಿ ಕಲರ್ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಮಿರರ್ ಇಂದ M ಲೋಗೋ ಕೂಡ ಪ್ರೊಜೆಕ್ಟ್ ಆಗುತ್ತೆ ನೈಟ್ ಟೈಮಲ್ಲಿ, ವಿಚ್ ವರ್ಕ್ಸ್ ಆಸ್ ಎ ಪಡಲ್ ಲ್ಯಾಂಪ್ ಟು. ಈ ಕಾರಲ್ಲಿ ಎಂಟರ್ ಆಗೋಕ್ಕೆ ಡಿಫ್ರೆಂಟ್ ವೇಸ್ ಇದೆ ಗೈಸ್. ಒಂದು ಕೀಲೆಸ್ ಎಂಟ್ರಿ ಏನಿದೆ ಅದು ಥ್ರೂ ಆಗ್ಬೋದು. ನೀವು ಕೀ ಇಟ್ಕೊಂಡಿದ್ರೆ ಸಾಕು ಕೈಯಲ್ಲಿ. ಕಾರ್ ಹತ್ರ ಬರ್ತಿದ್ದಂಗೆ ಕಾರ್ ಡೋರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೆ ಕಾರ್ನ ಆಚೆ ಎಳೆದ್ಬಿಟ್ಟು ಸ್ವಲ್ಪ ದೂರ ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಸೊ ಬೇಸಿಕ್ಲಿ ಒಂದಿಷ್ಟು ರೇಡಿಯಸ್ ಅಲ್ಲಿ ಆ ಕೀನ ಸೆನ್ಸ್ ಮಾಡ್ತಾ ಇರುತ್ತೆ ಕಾರು. ಆ ರೇಡಿಯಸ್ ಒಳಗೆ ಏನಾದ್ರು ಕೀ ಸೆನ್ಸ್ ಆಗಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಸೆನ್ಸ್ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ. ದಟ್ಸ್ ಹೌ ಇಟ್ ವರ್ಕ್ಸ್ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಫೋನ್ ಏನಿದೆ, ಡಿಜಿಟಲ್ ಕೀ ಅದರಲ್ಲಿ ಏನಾದ್ರು ಪೇರಿಂಗ್ ಮಾಡ್ಕೊಂಡಿತ್ತು ಅಂದರೆ ನಿಮ್ಮ ಫೋನ್ ಥ್ರೂ ಕೂಡ ಇಲ್ಲಿ ಟ್ಯಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಂಟರ್ ಆಗ್ಬೋದು. ಆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಲೆವೆಲ್ 2 ಎಡಾಸ್ ಇದೆ ಅಂತ ಹೇಳಿದ್ನಲ್ಲ, ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಈಗ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ನಿಮ್ಮ ಪಕ್ಕ ಯಾರು ಬಂದರು ಅಂತಂದರೆ ಪಕ್ಕ ಒಬ್ರು ಇದ್ದಾರೆ, ಬರಬೇಡ ಅಂತ ಇಂಡಿಕೇಟ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಲೆವೆಲ್ 2 ಎಡಾಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಕಾಗಿರುವಂತಹ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಡಿಫಾಗಿಂಗ್ ಆಗಬಾರ್ದು ಅಂತ ಲೈನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್ಗೆ ಅಲ್ಲಿ ಬೇಕಾಗಿರೋ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಸೀರೀಸ್ ತುಂಬ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇತ್ತು ಅನ್ನೋ ಒಂದು
ಫ್ಯಾಕ್ಟರ್ ಇತ್ತು. ಬಟ್ ಇವಾಗ ಅದು ಪ್ರಾಬ್ಲಮ್ ಇಲ್ಲ, ಬಿಕಾಸ್ 165 ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕಾರ್ ತೊಗೊಂಡ್ಬರ್ಬೇಕಾರೆ ಎಲ್ಲ ಸ್ಪೀಡ್ ಬ್ರೇಕರ್ಸ್ನು ಕ್ಲಿಯರ್ ಮಾಡ್ತು. ಲಿಟ್ರಲಿ ಎಲ್ಲೂ ಟಚ್ ಆಗಲಿಲ್ಲ. ನಾನು ಟಚ್ ಆಗತ್ತೆ ಅಂತ ಅನ್ಕೊಂಡಿದ್ದ ಜಾಗದಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ತು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ವೈಸ್ ದೇರ್ ಇಸ್ ನೋ ಮಚ್ ಕಂಪ್ಲೇಂಟ್ ಅಬೌಟ್ ಇಟ್ ಆ್ಯಕ್ಚುಲಿ. ಬಟ್ ಈ ಕಾರ್ ಸೆಕ್ಸಿಯಾಗಿ ಕಾಣೋದು ಈ ಆ್ಯಂಗಲಿಂದ. ನೋಡಿ, ದಿಸ್ ಈಸ್ ಅ ಗ್ರ್ಯಾಂಡ್ ಕೂಪೆ ಕಾರ್ ಗೈಸ್. ಗ್ರ್ಯಾಂಡ್ ಕೂಪೆ ಆಗಿರೋದ್ರಿಂದ ಈ ಥರ ಒಂದು ಫ್ಲೋಟಿಂಗ್ ಟ್ರೀಟ್ಮೆಂಟ್ ನೋಡ್ತೀರಾ ನೀವು. ಶಾರ್ಕ್ ಫಿನ್ 910 ಆಗಿರ್ಬೋದು ಅಥವಾ ಬೇಕಾಗಿರೋ ಟೆಕ್ನಾಲಜೀಸ್ ಆಗಿರ್ಬೋದು, GPS ಆಗಿರ್ಬೋದು, ಎಲ್ಲ ಅದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಕಾರ್ ಸ್ವಲ್ಪ ಲೋಯರ್ ಆಗಿರೋದು ಆ್ಯಂಡ್ ಕೂಪೆ ಡಿಸೈನ್ ಸ್ಟೈಲಿಂಗ್ ಕೊಟ್ಟಿರೋದು ಆ್ಯಂಡ್ ಇಂಪಾರ್ಟೆಂಟ್ಲಿ ಫ್ರೇಮ್ಲೆಸ್ ಡೋರ್ ಗುರು. ವಾವ್, ಈ ಕಾರಿನ ಸೆಕ್ಸಿಯಾಗಿ ಕಾಣೋದೇ ಇವಾಗ ಗುರು. ಫ್ರೇಮ್ಲೆಸ್ ಡೋರ್ ಓಪನ್ ಆದಾಗ ಎಲ್ಲ ಡೋರ್ ಓಪನ್ ಮಾಡ್ತೀನಿ, ತಡೀರಿ, ವಿಂಡೋಸ್ ಇಳಿಸ್ಬಿಡೋಣ ತಡ್ರಿ. ಫ್ರೇಮ್ಲೆಸ್ ಡೋರ್ಸ್ ನೋಡಿ ಎಷ್ಟು ಸೆಕ್ಸಿಯಾಗಿ ಕಾಣತ್ತೆ ಅಂತ. ಏನಾದ್ರು ಕನ್ವರ್ಟಬಲ್ ಕಾರ್ ಆಗಿಬಿಟ್ಟಿದ್ರು ಅಂತೂ ಇದು ನೆಕ್ಸ್ಟ್ ಲೆವೆಲ್ ಕಾಣೋದು ಮಾತ್ರ ಗಾಡಿ. ಸೀರಿಯಸ್ಲಿ ಫ್ಯಾನ್ ಆದ ಗುರು. ಫ್ರೇಮ್ಲೆಸ್ ಡೋರ್ಗೆ ಕಾಸು ಅಂತ ಅನ್ಬೋದು, ಅಷ್ಟು ಚೆನ್ನಾಗಿದೆ. ಫ್ರೇಮ್ಲೆಸ್ ಡೋರ್ ಆಗಿರೋದ್ರಿಂದ ವಿಂಡೋ ಅಬ್ಸರ್ವ್ ಮಾಡಿ. ಇವಾಗ ಡೋರ್ ಕ್ಲೋಸ್ ಮಾಡಿದಾಗ ನೋಡಿ ಏನಾಗತ್ತೆ ವಿಂಡೋ ಅಂತ ನೋಡಿ, ಮೇಲಕ್ಕೆ ಹೋಯ್ತು. ಸೊ ಫ್ರೇಮ್ಲೆಸ್ ಡೋರ್ ಯಾವುದೇ ಕಾರ್ ತೊಗೊಳ್ಳಿ ನೀವು ಅದೇ ಥರನೇ ಇರುತ್ತೆ. ಫ್ಯೂಲ್ ಟ್ಯಾಂಕ್ದು ಈ ಕಡೆ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ 2 Series ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರೋದು ನೋಡ್ಬೋದು ನೀವು. ಸೆಡಾನ್ ಆಗಿರೋದ್ರಿಂದ ವೈಪರ್ ಬೇಕಾಗಲ್ಲ. ಬಂದಿದ್ದ ಗಾಡಿನೇ ಇಲ್ಲಿ ಇದ್ದಿದ್ದು ನೀರನ್ನ ಹೊಡ್ಕೊಂಡು ಹೊರಟೋಗ್ಬಿಡುತ್ತೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಆಗಿರ್ಬೋದು, ಡಿಫಾಗರ್ ಆಗಿರ್ಬೋದು, ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಿಂದ್ಗಡೆಯಿಂದ ಸಿಕ್ಕಾಪಟ್ಟೆ ವೈಡಾಗಿ ಕಾಣುತ್ತೆ ಗುರು ಗಾಡಿ. ಆ ಶೇಪೇ ಆ ಥರ ಮಾಡಿಬಿಟ್ಟಿದ್ದಾರೆ ಆ ವೈಡ್ ಲುಕ್ ಕೊಡೋ ರೀತಿಗೆ. ಸೊ ಎಸ್, ಆ್ಯಂಡ್ ಇಂಡಿಕೇಟರ್ ಫ್ರಂಟ್ ಏನು ನೋಡಿದ್ರೆ ಅದೇ ರೀತಿ ಪಲ್ಸೇಟಿಂಗ್ ಎಫೆಕ್ಟು ಹಿಂದ್ಗಡೆನೂ ಬರುತ್ತೆ. ಆ್ಯಂಡ್ ಸಿಗ್ನೇಚರ್ LED ಟೈಲ್ ಲ್ಯಾಂಪ್ ಅಂತಲೇ ಹೇಳ್ಬೋದು BMW. ಎಲ್ಲ BMW ಕಾರ್ಸಲ್ಲಿ ಸೇಮ್ ಕೈಂಡ್ ಆಫ್ ಡಿಸೈನ್ಸ್ ನೋಡ್ತೀವಿ ನಾವು. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಡಿಸೈನ್ ಅಂತ ಹೇಳ್ತೀನಿ ನಾನು. ಇವನ್ ಇಲ್ಲೂ ಕೂಡ ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕಾರಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಡಿಫ್ಯೂಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಈ ಕಾರಲ್ಲಿ ಫಂಕ್ಷನಲ್ ಡಿಫ್ಯೂಸರ್ ಬರುತ್ತೆ ನೋಡಿ, ಕಾಣತ್ತಾ? ಈ ಒಂದು ಫಿನ್ಸ್ಗಳು ಕೊಟ್ಟಿರುವಂಥದ್ದು. ಈ ಡಿಫ್ಯೂಸರಿಂದ ಏನು ಯೂಸು ಅಂತಂದರೆ ಪ್ರಾಪರ್ ಏರ್ ಫ್ಲೋ ಆಗುತ್ತೆ, ಎಲ್ಲೂ ಒಂಥರ ಆಬ್ಸ್ಟ್ರಕಲ್ ಮಾಡಲ್ಲ. ಏರ್ ಫ್ಲೋ ಚಾನಲಿಂಗ್ ಬೇಸಿಕ್ಲಿ ಹೆಲ್ಪ್ ಮಾಡುತ್ತೆ. ಸೊ ದಟ್ ಕಾರ್ ಏರೋಡೈನಮಿಕ್ ಆಗಿರುತ್ತೆ. ರಿವರ್ಸ್ ಕ್ಯಾಮ್ರಾ, BMW ಬ್ಯಾಡ್ಜಿಂಗ್, ಸೆನ್ಸರ್ಸ್ ಈವನ್ ಈ ಸೈಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬರುತ್ತೆ, ಪ್ರೆಸ್ ಮಾಡೋ ಸಾಕು ಬೂಟು ಆರಾಮಾಗಿ ಪಟ್ಟ ಅಂತ ಎತ್ಕೊಂಡ್ಬಿಡುತ್ತೆ. ಎಲೆಕ್ಟ್ರಾನಿಕಲಿ ಓಪನಬಲ್ ಅಂತ ಅನ್ಕೋಬೇಡಿ, ಸ್ಪ್ರಿಂಗ್ ಮೇಲೆ ಕೂತಿರುತ್ತೆ. ಅದು ಓಪನ್ ಮಾಡಿದ ತಕ್ಷಣ ಪ್ರೆಷರ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ. ಸೊ ದಟ್ಸ್ ಒನ್ ಕನ್ವೀನಿಯಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. 430 ಲೀಟ್ರ್ ಬೂಟ್ ಗುರು, ಮ್ಯಾಸಿವ್ ಬೂಟ್ ಅಂತ ಹೇಳ್ತೀನಿ. ಸೀಟಿಗೆ ನೋಡ್ತಿರ್ಬೋದು ಹಿಂದ್ಗಡೆಗೆ 40-20-40. ಸೊ ಈ ಫಾರ್ಮೆಟಲ್ಲಿ ಫೋಲ್ಡಿಂಗ್ ಕೂಡ ಮಾಡ್ಕೋಬಹುದು ಎಕ್ಸ್ಟ್ರಾ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿಗೆ. ಸೊ ಇಲ್ಲಿ ಸ್ಪೇರ್ ಟೈರ್ ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಗೈಸ್. ಪಂಚರ್ ಏನಾರು ಆಯಿತು ಮೈನ್ ವೀಲ್ ಅಂದ್ರೆ ಅದನ್ನ ಹಾಕೊಂಡು ನಿಯರ್ ಬೈ ಶಾಪ್ಗೆ ಹೋಗಿ ಪಂಚರ್ ಹಾಕಿಸ್ಕೊಂಡು ಮತ್ತೆ ವಾಪಸ್ ಮೈನ್ ವೀಲಿಗೆ ಶಿಫ್ಟ್ ಆಗಬೇಕು. ಬಿಕಾಸ್ ಅದು ಸ್ಪೇಸ್ ಸೇವರ್. ಅದು ಆ ಸ್ಮಾಲ್ ಟೈರ್ಲಿ ತುಂಬ ದೂರ ಡ್ರೈವ್ ಮಾಡೋಕ್ಕಾಗಲ್ಲ. ಬಿಕಾಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಗ್ರಿಪ್ ಆಗಿರ್ಬೋದು ಎಲ್ಲ ಕಮ್ಮಿ ಇರುತ್ತೆ ಅದರಲ್ಲಿ. ಈ ಆ್ಯಂಗಲಿಂದ ನಿಂತ್ಕೊಂಡು ನೋಡಿದ್ರೆ ಪ್ರಾಪರ್ BMW ಅಂತ ಅನ್ಸಲ್ವಾ? ನನಗಂತೂ ಅನ್ಸುತ್ತೆ ಗುರು. ಫ್ರೇಮ್ಲೆಸ್ ಡೋರ್ಸ್ ಫಾರ್ ವಿನ್ ಗೈಸ್. ಡೋರ್ ಓಪನ್ ಮಾಡಿದಾಗೆಲ್ಲ ಮಜಾ ಸಿಗುತ್ತೆ. ಫ್ರೇಮ್ಲೆಸ್ ಡೋರ್ ಇದ್ರೆ ಅದೊಂದು ಖುಷಿ ಆಗುತ್ತೆ ನನಗೆ. 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ಗೈಸ್ ನೋಡಿ. ವಿಂಡೋಗೆ 1 ಟಚ್ ಡೌನು, 1 ಟಚ್ ಅಪ್ಪು ಅಷ್ಟು ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಇವನ್ ಟಿಂಟೆಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸಿಲ್ವರ್ ಫಿನಿಶ್ ಇದೆ, ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಅಲ್ಲೆಲ್ಲ ಕಂಪ್ಲೀಟ್ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ. ಇಟ್ ಲುಕ್ಸ್ ಪ್ರೀಮಿಯಂ ಅಂತಲೇ ಹೇಳ್ತೀನಿ. ಆ್ಯಂಡ್ ಎಂಟ್ರಿ ಲೆವೆಲ್ BMW ಅಂದ ತಕ್ಷಣ ಕಾಸ್ಟ್ ಕಟ್ಟಿಂಗ್ ಮಾಡ್ಯಾರ ಅಂತ ಅನ್ಕೊಂಡ್ರೆ ನೋ ಗೈಸ್, ಕಾಸ್ಟ್ ಕಟ್ಟಿಂಗ್ ಎಲ್ಲ ಏನೂ ಮಾಡಿಲ್ಲ ಆ್ಯಕ್ಚುಲಿ. ಆ ಒಂದು ಲಕ್ಸುರಿನೆಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಡ್ರೈವಿಂಗ್ ಫೀಲ್ ಆಗಿರ್ಬೋದು, ಸ್ಟಿಲ್ ಆ BMW ಅಂತ ಅನ್ಸುತ್ತೆ. ಆ ರೀತಿ ಮಾಡಿದ್ದಾರೆ. ಇಲ್ಲಿ ಚೈಲ್ಡ್ ಶಿಫ್ಟ್ ಲಾಕಿ ಕೊಟ್ಟಿದ್ದಾರೆ. 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ನೋಡಿ. ಆ್ಯಂಡ್ ಈ ಹೆಡ್ರೆಸ್ಟ್ ಇದೆಯಲ್ಲ ಫೋಲ್ಡ್ ಕೂಡ ಆಗುತ್ತೆ. ಓಕೆ ನೋಡಿ, ಯೂಸ್ ಇದ್ದಾಗ ಈ ಥರ ಮಾಡ್ಕೋಬೋದು. ಯೂಸ್ ಇಲ್ಲ ಅಂತ ಅಂದಾಗ ಈ ಥರ ಫೋಲ್ಡ್ ಮಾಡಿದ್ರೆ ಪಟ್ ಅಂತ ಬಿದ್ದೋಗುತ್ತೆ. ಇದೇನಕ್ಕೆ ಅಂತಂದರೆ ಹೆಡ್ರೆಸ್ಟ್ ಅಪ್ಪಿದ್ದಾಗ IRVM ಅಲ್ಲಿ ಹಿಂದೆ ಬರೋರು ಕಾಣಲ್ಲ. ಹಾಗಾಗಿನೇ ಯೂಸ್ ಇಲ್ಲದೆ ಇದ್ದಾಗ ಅವ್ರ ನೀಡ್ ಇಲ್ಲದೆ ಇದ್ದಾಗ ಫೋಲ್ಡ್ ಆಗೋ ಥರ ಕೊಟ್ಟಿದ್ದಾರೆ. ಈ ಥರ ಥಾಟ್ಫುಲ್ ಫೀಚರ್ಸ್ ಕೊಟ್ಟಿರೋದು ಖುಷಿ ಆಗುತ್ತೆ. ಕಂಪ್ಲೀಟ್ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ. ಪ್ರೀಮಿಯಮ್ನೆಸ್ ಏನು ಕಮ್ಮಿ ಮಾಡಿಲ್ಲ ಗುರು. ಸೆಂಟರ್ ಆಮ್ರೆಸ್ಟು, ಕಪ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಐಸೋಫಿಕ್ಸ್ ಆ್ಯಂಕರ್ಸ್ ಆ ಕಡೆನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಒಳಗೋಗಿ ಕೂರೋಣ ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಓಕೆ, ಅಂತ ಏನು ಕಷ್ಟ ಇಲ್ಲ ಗುರು. ಕಾರ್ ಸ್ವಲ್ಪ ಕೆಳಗೆ ಇದೆ ನಿಜ, ಬಟ್ ಪ್ರಾಬ್ಲಮ್ ಏನೂ ಇಲ್ಲ. ಸೀಟ್ ಕಂಪ್ಲೀಟ್ ಇದು ಹಿಂದಕ್ಕೆ ಹಾಕಿದ್ದೀನಿ, ಬಟ್ ಸ್ಟಿಲ್ ನನಗೆ ಸ್ಪೇಸಿಂಗ್ ಎಷ್ಟಿದೆ ಅಂತ ನೋಡ್ತಿರ್ಬೋದು. ಮುಂದಗಡೆ 5.8, ಹಿಂದಗಡೆ 5.8 ಮತ್ತು ಹಿಂದಗಡೆನೂ 5.8. ಈ ಹೈಟ್ ಇರೋರು ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು. 6 ಫೀಟ್ ಇದ್ದಾರೆ ಅಂತಂದರೆ ಅವರನ್ನು ಯಾವ ಸೈಡ್ ಹಾಕ್ತಿರೋ ಅವ್ರ ಹಿಂದಗಡೆ 5'4", 5'5" ಹೈಟ್ ಇರೋರನ್ನ ಹಾಕಿ ಅವಾಗ ಅವರು ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ನೀ ಸ್ಪೇಸಿಂಗ್ ಸ್ವಲ್ಪ ಚೆನ್ನಾಗಿರಲಿ ಅಂತ ಇಲ್ಲೆಲ್ಲ ಸ್ಕೂಪ್ ಡೌಟ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಹೆಡ್ರೂಮ್ ನೋಡ್ತಿರ್ಬೋದು. ಕೂಪೆ ಡಿಸೈನ್ ಆಗಿರೋದ್ರಿಂದ ಹೆಡ್ರೂಮ್ ಸ್ವಲ್ಪ ನಿಮಗೆ ಕಾಂಪ್ರಮೈಸ್ ಅಂತ ಅನ್ಸುತ್ತೆ. ಬಟ್ ಆ್ಯಾವ್ರೇಜ್ ಹೈಟ್ ಇರೋರ್ಗಂತೂ ತಲೆನೇ ಕೆಡಿಸ್ಕೊಬಿಡಿ. ಹೆಡ್ರೂಮ್ ಇಸ್ ಕ್ವೈಟ್ ಗುಡ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವನ್ ಕ್ಯಾಬಿನ್ ಕೂಡ ಆ್ಯಕ್ಚುಲಿ ವೈಡ್ ಇದೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಇವನ್ ಇಲ್ಲಿ ಕೋಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಆ ಸೈಡ್ ಕೋಟು ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು. ಸೊ ಇಸ್ ಡೆಡಿಕೇಟೆಡ್ ಲೈಟ್ ಕೊಟ್ಟಿದ್ದಾರೆ. ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಟಚ್ ಸೆನ್ಸಿಟಿವ್ ಕೊಟ್ಟಿದ್ದಾರೆ. ಹೌ ಪ್ರೀಮಿಯಮ್ ಇಸ್ ದಿಸ್ ಗೈಸ್. ಇವನ್ ಈ ಒಂದು ಲೈನಿಂಗ್ ಎಲ್ಲ ಇದೆಯಲ್ಲ
ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ವೈಪ್ ಕೊಡೋದು ಗುರು. ಸೀರಿಯಸ್ಲಿ ಸಖತ್ ಇಷ್ಟ ಆಯಿತು. ರಿಯರ್ AC ಇವೆಂಟ್ ಸರ್ಕ್ಯುಲೇಷನ್ ಬೇಕು ಅಂದರೆ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆ್ಯಂಡ್ 2 Type-C ಫಾಸ್ಟ್ ಚಾರ್ಜಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು ಒಂದು ಮಾಡ್ರನ್ ಲುಕ್ ಇದೆ ಅಂತಲೇ ಹೇಳ್ತೀನಿ ಗುರು. ತುಂಬ ಒಂಥರ ಕಾಂಪ್ಲೆಕ್ಸ್ ಮಾಡಿ ಅಥವಾ ತುಂಬ ಒಂಥರ ಓಲ್ಡನ್ ಅನ್ನೋ ಹತ್ರ ಇಲ್ವೇ ಇಲ್ಲ. ಎಷ್ಟು ಮಿನಿಮಲ್ ಆಗಿರ್ಬೋದು ಅಷ್ಟು ಮಿನಿಮಲ್ ಆಗಿಟ್ಟು ತುಂಬ ಕ್ಲೀನ್ ಆ್ಯಂಡ್ ನೀಟ್ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡ್ಯಾಶ್ ಬೋರ್ಡ್ಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಬಟ್ ಇದು ಓಪನ್ ಆಗೋದು ಇಲ್ಲಿವರೆಗೂ ಅಷ್ಟೇ. ನಾರ್ಮಲ್ ಸನ್ರೂಫ್ ಸೈಜ್ ಏನಿದೆ ಅಷ್ಟು ಮಾತ್ರ ಓಪನ್ ಆಗುತ್ತೆ. ಬಟ್ ಸ್ಟಿಲ್ ಇದನ್ನ ಬ್ಲೈಂಡ್ ಓಪನ್ ಮಾಡಿದಾಗ ಹಿಂದೆ ಕೂತಿರೋರ್ಗು ಆ ಒಂದು ಲೈಟ್ ಕೂಡ ಇನ್ನಾಗುತ್ತೆ. ಕ್ಯಾಬಿನ್ ಸ್ವಲ್ಪ ಕಂಪ್ಲೀಟ್ ಬ್ಲ್ಯಾಕ್ ಇರೋದ್ರಿಂದ ಒಂದು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ಯಾನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಕ್ವೈಟ್ ಥಾಟ್ಫುಲ್ ಅಂತಲೇ ಹೇಳ್ತೀನಿ. ಸೊ ದಟ್ ಒಳ್ಳೆ ಗಾಳಿ ಆಗಿರ್ಬೋದು, ಲೈಟ್ ಆಗಿರ್ಬೋದು ಎಲ್ಲ ಇನ್ನೂ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಲೈಟ್ ಕೊಟ್ಟಿರೋದು ನೋಡ್ಬೋದು ಇಲ್ಲಿ ನೋಡಿ, ಡೋರಲ್ಲೂ ಲೈಟ್ ಕೊಟ್ಟಿದ್ದಾರೆ. ಇವನ್ ಮುಂದ್ಗಡೆನೂ ಎಮ್ಮಿಡ್ ಲೈಟ್ ಬರುತ್ತೆ, ಓದಕ್ಕೆ ತೋರಿಸ್ತೀನಿ. ಫ್ರಂಟ್ ಡೋರಿಗೆ ಬಂದರೆ ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಟೋಟಲ್ ಆಗಿ 12 ಸ್ಪೀಕರ್ ಬರುತ್ತೆ. 210 ವಾಟ್ ಔಟ್ಪುಟ್ ಗೈಸ್, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನಾನು. ಸೆಂಟ್ರಲ್ ಕೀ ಕೊಟ್ಟಿದ್ದಾರೆ. ಎಲ್ಲ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ನೋಡಿ ಎಲ್ಲ ವಿಂಡೋಗೂ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಅದರಲ್ಲಿ ಎಲ್ಲೂ ಮೋಸ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಇಲ್ಲೂ ಕೂಡ ಎಮ್ಮೆಂಟ್ ಲೈಟ್ ಬರುತ್ತೆ, ಕಾಣ್ತಿದ್ಯಾ? ಇಲ್ಲೂ ಡೋರಲ್ಲೂ ಕೊಟ್ಟಿದ್ದಾರೆ. ಫುಟ್ವೇಲ್ ಎಮ್ಮೆಂಟ್ ಲೈಟ್ ಬರುತ್ತೆ. ಆ್ಯಂಡ್ ಕಾಣ್ತಿದ್ಯಾ? ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಬರುತ್ತೆ. ಫುಟ್ವೇಲಲ್ಲೂ ಎಮ್ಮೆಂಟ್ ಲೈಟ್ ಬರುತ್ತೆ. ಆ್ಯಂಡ್ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೋಡ್ತಿರ್ಬೋದು ಲೈಟ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಪ್ರಾಪರ್ ಮೆಟಲ್ ಫಿನಿಶ್ ಕೊಟ್ಟಿರೋ ಗುರು, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ವೆಂಟ್ ಏನಿದೆ ಅದನ್ನ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಇಲ್ಲಿ ಡೆಡಿಕೇಟೆಡಾಗಿ ಕೊಟ್ಟಿದ್ದಾರೆ ನೋಡಿ. ಎಸ್. ಆ್ಯಂಡ್ ಯಾವ ಸೈಡ್ ಬೇಕೋ ಆ ಸೈಡ್ ಕೂಡ ತಿರುಗಿಸ್ಕೋಬೋದು. ಎಮ್ಮೆಂಟ್ ಲೈಟ್ ಇಲ್ಲೂ ಬರುತ್ತೆ, ನಾನು ನೋಡೇ ಇರಲಿಲ್ಲ. ಡೀಟೈಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಕಫ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 8-ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನೋಡಿ. 8-ವೇ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್, ಹೈಟ್ ಕೂಡ ಮಾಡ್ಕೋಬೋದು, ಫ್ರಂಟ್ ಟು ಬ್ಯಾಕು ಇನ್ಕ್ಲಿನೇಷನ್ ಎಲ್ಲ ಮಾಡ್ಕೋಬೋದು. ಅದ್ರ ಜೊತೆಗೆ ಮೆಮೊರಿ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. 2 ಡಿಫ್ರೆಂಟ್ ಮೆಮೊರಿ ಫಂಕ್ಷನ್ಸ್. ಲೈಕ್ ಇಬ್ಬರು ಡಿಫ್ರೆಂಟ್ ಹೈಟ್ ಇದ್ದೀರಾ ಅಂತಂದರೆ ಒಬ್ಬೊಬ್ಬರು ನನ್ನ ಹೈಟಿಗೆ ಸೆಟ್ ಮಾಡ್ಕೊಂಡ್ರೆ ಆಯಿತು. ನೀವು ಯಾವುದಕ್ಕೆ ಸೆಟ್ ಮಾಡಿದ್ದೀರೋ ಅದನ್ನು ಪ್ರೆಸ್ ಮಾಡಿದ್ರೆ ಸೀಟ್ ಯಾವುದೇ ರೀತಿ ಇದ್ರು ಮತ್ತು ಅದೇ ರೀತಿಗೆ ಆಗುತ್ತೆ. ಆ್ಯಂಡ್ ತುಂಬ ಉದ್ದ ಇದ್ದೀರಾ, ಅಂಡರ್ ಥೈ ಸಪೋರ್ಟ್ ನಿಮಗೆ ಬೇಕಾ ನೋಡಿ, ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡ್ರೈವರ್ ಸೀಟ್ ಗೈಸ್, ಇವನ್ ಕೋ ಡ್ರೈವರ್ ಸೀಟ್ ಕೂಡ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆ ಒಂದು ಲೈಟ್ನೆಸ್ ನಿಮಗೆ ಈಸಿಯಾಗಿ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಡ್ಯಾಶ್ ಬೋರ್ಡಲ್ಲಿ ಸ್ಟಿಚಿಂಗ್ ಅಂತ ಹೇಳಿದ್ನಲ್ಲ ನೋಡಿ, ಸ್ಟಿಚಿಂಗ್ ಕಲರ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. 10.2 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಆ್ಯಂಡ್ 10.7 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಬಂದು ಒಂದು ಮೋಡಿಗೆ ಯಾವ್ದು ಚೂಸ್ ಮಾಡಿದ್ದೀನಲ್ಲ ಆ ಮೋಡಿಗೆ ಇವಾಗ ಶಿಫ್ಟ್ ಆಗಿದೆ. ಚೇಂಜ್ ಮಾಡ್ತಾ ಹೋದ್ರೆ ಇವಾಗ ನೋಡಿ, ಮೋಡ್ ಚೇಂಜ್ ಮಾಡ್ತೀನಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಾಗುತ್ತೆ ನೋಡಿ ಅದ್ರ ತಕ್ಕಾಗೂ ಚೇಂಜ್ ಆಗುತ್ತೆ. ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡ್ತಾ ಹೋಗೋಣ. ಲೈಕ್ ಡಿಫ್ರೆಂಟ್ ಏನೇನು ಕಂಟೆಂಟ್ ಬೇಕೋ ಅದನ್ನು ಕೂಡ ನೋಡ್ಕೋಬಹುದು ನೀವು ಇಲ್ಲಿ. ಮೈಲೇಜ್ ಡೇಟಾ ಹೇಳ್ತಾ ಇದೆ ಬೇಸಿಕ್ಲಿ ಇದು. ಆ್ಯಂಡ್ ರಿವರ್ಸ್ ಅಸಿಸ್ಟ್ ವ್ಯೂ ಅಂತ ಹೇಳುತ್ತೆ. ರಿವರ್ಸ್ ಅಸಿಸ್ಟ್ ಅಂತಂದ್ರೆ ನೀವು ಯಾವ ಪಾತಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀರೋ ಅದೇ ಪಾತನ್ನ ಮಿಮಿಕ್ ಮಾಡಿ ವಾಪಸ್ ಹೋಗುತ್ತೆ ಕಾರು. ಲೈಕ್ ನೀವು ಲೆಫ್ಟ್ ಟು ರೈಟು ಯಾವ ಥರ ಹಿಂಗೆ ಬಂದಿದ್ರು ಅಪ್ ಟು ಸಮ್ ಡಿಸ್ಟೆನ್ಸು, ಮತ್ತು ಅಷ್ಟೇ ಡಿಸ್ಟೆನ್ಸ್ಗೂ ಮತ್ತೆ ವಾಪಸ್ ಹಂಗೆ ಬರುತ್ತೆ. ಲೈಕ್ ಎಲ್ಲರೂ ತುಂಬ ಕಂಜೆಸ್ಟೆಡ್ ರೋಡ್ ಇದೆ, ನೀವು ಮುಂದೆ ಹೋಗ್ಬಿಟ್ಟಿದ್ದೀರಾ, ಅಲ್ಲಿ ಹೋಗಿದ್ಮೇಲೆ ಅದು ರೋಡ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ, ನಿಮಗೆ ವಾಪಸ್ ಬರೋಕ್ಕಾಗಲ್ಲ ಬಿಕಾಸ್ ರೋಡ್ ತುಂಬ ಕಂಜೆಸ್ಟೆಡ್ ಆಗಿದೆ ಅಂತಂದಾಗ ಈ ರಿವರ್ಸ್ ಅಸಿಸ್ಟ್ ಹಾಕೊಳ್ಳಿ. ನೀವು ಯಾವ ಥರ ಬಂದಿರ್ತೀರೋ ಅದನ್ನೇ ಪಾತ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಅದಕ್ಕೇನೆ ಮುಂದ್ಗಡೆ ಗಾರ್ಡ್ ಸೆನ್ಸರು ಮತ್ತು ಹಿಂದ್ಗಡೆ ಗಾರ್ಡ್ ಸೆನ್ಸರ್ ಕೊಟ್ಟಿರೋದು. ಆ್ಯಂಡ್ ಇವನ್ ಆ ಸೆನ್ಸರ್ಸು ಅಡಾಸ್ಗೂ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಕಂಟೆಂಟ್ ಆಗಿರ್ಬೋದು ಅಥವಾ ನ್ಯಾವಿಗೇಷನ್ಸ್ ಆಗಿರ್ಬೋದು ಅಥವಾ ಮ್ಯಾಪ್ ಆಗಿರ್ಬೋದು ಅಥವಾ ಲೈಕ್ G-Force ಆಗಿರ್ಬೋದು ಅಥವಾ ಏನು ಮೀಡಿಯಾ ಕೇಳಿಸ್ಕೊತಾ ಇದ್ರೆ ಅದರದ್ದಾಗಿರ್ಬೋದು ಅದನ್ನು ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಹೆಡ್ಸ್ ಅಪ್ ಡಿಸ್ಪ್ಲೇ ಕಾಣ್ತಿದ್ಯಾ ನಿಮಗೆ. ಸೊ ಅದನ್ನ ಒತ್ತಿದ್ರೆ ಹೆಡ್ಸ್ ಅಪ್ ಡಿಸ್ಪ್ಲೇ ನಿಮ್ಗೆ ಯಾವ ರೀತಿ ಬೇಕು, ಸೊ ಸ್ಟ್ಯಾಂಡರ್ಡ್ ಬೇಕಾ ಅಥವಾ ಯಾವ ಥರ ಬೇಕು ಅನ್ನೋದನ್ನು ನೀವು ಮಾಡ್ಕೋಬೋದು. ಕಾಣುತ್ತಾ ಅಲ್ಲಿ ಎಫಿಷಿಯೆಂಟ್ ವ್ಯೂ ಅಂತಿದೆ, ಸ್ಪೋರ್ಟ್ ವ್ಯೂನೂ ಬರುತ್ತೆ, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ವ್ಯೂನೂ ಬರುತ್ತೆ. ಸೊ ಹೆಡ್ಸೆಪ್ ಡಿಸ್ಪ್ಲೇಗೂ ಕೂಡ ಡಿಫ್ರೆಂಟ್ ವ್ಯೂಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಆ್ಯಂಡ್ ಕ್ಲಾರಿಟಿ ಮಾತ್ರ ಈ ಸ್ಕ್ರೀನ್ದು ಆಸಮ್ ಗೈಸ್, ಆಸಮ್. ಅದ್ರ ಜೊತೆಗೆ ಇಲ್ಲಿ ಬೂಸ್ಟ್ ಮೋಡ್ ಅನ್ನೋದು ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಪ್ಯಾಡಲ್ ಶಿಫ್ಟರ್ಸು ಬೂಸ್ಟ್ ಮೋಡ್ ಆಗು ವರ್ಕ್ ಮಾಡುತ್ತೆ. ಬೂಸ್ಟ್ ಮೋಡ್ ಹೆಂಗೆ ಅಂತಂದ್ರೆ ಅಪ್ ಟು 10 ಸೆಕೆಂಡ್ಸ್ವರೆಗೂ 17 ಹಾರ್ಸ್ ಪವರ್ ಅಷ್ಟು ಜಾಸ್ತಿ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ಒಂದು ಇಮಿಡಿಯೇಟ್ ಓವರ್ಟೇಕ್ ಬೇಕು ಅಥವಾ ಇನ್ನೊಂದು ಡ್ರ್ಯಾಗ್ ರೇಸ್ ಮಾಡ್ತಾ ಇದ್ರೆ ಯಾರ ಜೊತೆ ಏನಾದ್ರು ಈ ಕಾರ್ ಎಷ್ಟು ಫಾಸ್ಟ್ ಅಂತ ನೀವು ತೋರಿಸ್ಬೇಕು ಅಂತಂದ್ರೆ ಈ ಬೂಸ್ಟ್ ಮಾಡೆಲ್ಲ ತುಂಬಾ ಯೂಸ್ ಮಾಡ್ಬೋದು ನೀವು. ಈ ಕಡೆ ಸ್ಟಾಕ್ಸ್ಗೆ ವೈಪರ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಸ್ಟಾಕ್ಸ್ ಹೆಡ್ಲೈಟ್ಗೆ ಮತ್ತೆ ಇಂಡಿಕೇಟರ್ ಕೊಟ್ಟಿದ್ದಾರೆ. ಫಸ್ಟ್ ಇದರಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ BMW ಅಸಿಸ್ಟೆನ್ಸ್, ಮೆಸೇಜು, ಮ್ಯಾಪ್ಸು, ಸೊ ಬಿಲ್ಟಿನ್ ಎಲ್ಲ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಕೂಡ ಇಲ್ಲಿಂದ ಆಪರೇಟ್ ಮಾಡಬೇಕು. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ನೋಡ್ತಿರ್ಬೋದು. ಈ ಸೈಡ್ 22 ಇದೆ, ಈ ಸೈಡ್ 23 ಇದೆ. ಸೊ ಡ್ರೈವರ್ ಸೈಡ್ 23 ಸೆಟ್ ಆಗಿದೆ, ಕೋ ಡ್ರೈವರ್ ಸೈಡ್ 22 ಸೆಟ್ ಆಗಿದೆ. ಸೊ ಡಿಫ್ರೆಂಟ್ ಟೆಂಪರೇಚರ್ ಎರಡು ಕಡೆನೂ ಸೆಟ್ ಮಾಡಬಹುದು. ಅದೇ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್. ಇಲ್ಲಿ 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಗೈಸ್. ಇದನ್ನ ಆಕ್ಟಿವೇಟ್ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಆಕ್ಚುಲಿ. ನೋಡ್ತಿರ್ಬೋದು ಕ್ಯಾಮ್ರಾ ಯಾವ ತರ ಇದೆ. ನಿಮಗೆ ಡಿಫ್ರೆಂಟ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ರಿವರ್ಸ್ ಅಸಿಸ್ಟ್ ಕೂಡ ಇಲ್ಲಿಂದಾನೆ ಮಾಡ್ಕೋಬಹುದು. ಸ್ಟೇರಿಂಗ್ ತಿರುಗಿಸ್ತೀನಿ ನೋಡಿ, ಕ್ಯಾಮ್ರಾ ಆಕ್ಚುಲಿ ತಿರುಗುತ್ತೆ. ಹೌ ಕೂಲ್ ಇಸ್ ದಟ್ ಗೈಸ್. ನೋಡಿ ನಾನು ಯಾವ ಸೈಡ್ ತಿರುಗಿಸ್ತೀನೋ ಸ್ಟೇರಿಂಗು ಆ ಸೈಡ್ ಮೂವ್ ಆಗುತ್ತೆ ಕ್ಯಾಮ್ರಾ. ಅದೊಂಥರ ಸಾಫ್ಟ್ವೇರ್ ಅಲ್ಲಿ ಕೊಟ್ಟಿರೋಂಥದ್ದು. ಪ್ಯಾನೋರಾಮಾ ವ್ಯೂ ಕೂಡ ಬರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಮೋರ್ ಅಂತ ಹೋದ್ರೆ ನಿಮಗೆ 3D ವ್ಯೂ ಕೊಟ್ರೆ ನೋಡಿ 3D ವ್ಯೂ ಬಂತು.
ಆ್ಯಕ್ಚುಲಿ. ಸೊ ನೋಡಿ, ಸೊ ಯಾವ ಸೈಡ್ ಇಂಡಿಕೇಟರ್ ಹಾಕ್ತೀವೋ ಆ ಸೈಡ್ ಇಂಡಿಕೇಟರ್ ಕೂಡ ತೋರಿಸುತ್ತೆ ನೋಡಿ, ಕಾಣ್ತಾ ಇದೆಯಾ ಇಂಡಿಕೇಟರ್ ಬ್ಲಿಂಕ್ ಆಗ್ತಾ ಇರೋದು. ಸೊ ಡೀಟೇಲಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅಂಡ್ ಈ ಕಾರಲ್ಲಿ 7 ಏರ್ ಬ್ಯಾಗ್ ಬರುತ್ತೆ, ನೋಡ್ತಿರ್ಬೋದು ಇಲ್ಲೊಂದು ಏರ್ ಬ್ಯಾಗ್ ಕೊಟ್ಟಿರುವಂಥದ್ದು. ಸೊ ಸೇಫ್ಟಿ ವೈಸ್ BMW ನೆವರ್ ಕಾಂಪ್ರಮೈಸ್ ಗೈಸ್. ಸ್ಟೇರಿಂಗ್ ನೋಡಿ ಎಷ್ಟು ಸ್ಮೂತ್ ಇದೆ ಅಂತಂದ್ರೆ ಯಪ್ಪ, ನಾನು ಓಡಿಸಿರೋ ಕಾರಲ್ಲೂ ಇಷ್ಟೊಂದು ಸ್ಮೂತ್ ಇಲ್ಲ ಗುರು. ಬಟ್ ಹೈ ಸ್ಪೀಡ್ಸಲ್ಲಿ ವೇಪ್ ಆಗುತ್ತೆ, ಅದನ್ನ ಡ್ರೈವ್ ರಿವ್ಯೂಲಿ ಹೇಳ್ತೀನಿ ನಿಮಗೆ. ಇಲ್ಲಿ ಡ್ರೈವ್ ರೆಕಾರ್ಡ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. 360 ಕ್ಯಾಮ್ರಾ ಏನಿದೆ ಅದ್ರ ಎಲ್ಲಾ ಥ್ರೂ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ರೆಕಾರ್ಡಿಂಗ್ ಯಾವ ತರ ಆಗಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮ್ಯಾನ್ಯುಯಲ್ ಅಥವಾ ಆಕ್ಸಿಡೆಂಟ್ ಆದಾಗ ಟ್ರಿಗರ್ ಎಷ್ಟು ಸೆಕೆಂಡ್ ಬಿಫೋರ್ ಆಗಬೇಕು, ಆಫ್ಟರ್ ಟ್ರಿಗರ್ ಎಷ್ಟು ಸೆಕೆಂಡ್ ಆದ್ಮೇಲೆ ಸ್ಟಾರ್ಟ್ ಆಗಬೇಕು, ಎಲ್ಲಾನು ಇಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ನೀವು ಆಕ್ಸಿಡೆಂಟ್ ಆದಾಗ ಡ್ಯಾಶ್ ಕ್ಯಾಮ್ ಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಆಕ್ಚುಲಿ ಈ ಕಾರಲ್ಲಿ. ಲೈಕ್ ಇಲ್ಲಿರೋ ಕ್ಯಾಮ್ರಾ ಆಗಿರ್ಬೋದು, ಫ್ರಂಟ್ ಕ್ಯಾಮ್ರಾ ಆಗಿರ್ಬೋದು, ಸೈಡ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಎಲ್ಲಾದ್ರಿಂದನೂ ಮಾನಿಟರ್ ಮಾಡ್ಕೊಂಡು ಈ ಕಾರ್ ವರ್ಕ್ ಮಾಡುತ್ತೆ ಆಕ್ಚುಲಿ. ನೆಕ್ಸ್ಟ್ ಇಂಟೀರಿಯರ್ ಲೈಟ್ನಿಂಗ್ ಬಂದ್ರೆ ಎಂಬಿಯಂಟ್ ಲೈಟ್ ಇದೆ. ಟೋಟಲ್ ಆಗಿ 15 ಕಲರ್ ಎಂಬಿಯಂಟ್ ಲೈಟ್ ಬರುತ್ತೆ. ಮೋಡ್ಸಿಗೆ ಅದನ್ನ ಸಿಂಕ್ ಮಾಡಿರೋದ್ರಿಂದ ಬ್ಲೂಗೆ ಶಿಫ್ಟ್ ಆಗಿದೆ. ಮೋಡ್ಸ್ ಚೇಂಜ್ ಮಾಡಿದಾಗ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಟೋಟಲ್ 15 ಕಲರ್ ಬರುತ್ತೆ. ಲೈಟ್ ಎಫೆಕ್ಟ್ಸ್ ಕೂಡ ಇದೆ, ಲೈಕ್ ವೆಲ್ಕಮ್ ಆಗಿರ್ಬೋದು, ವಾರ್ನಿಂಗ್ ಆಗಿರ್ಬೋದು, ಲಾಕ್ ಅನ್ಲಾಕ್ ಆಗಿರ್ಬೋದು, ಅವಾಗಲೂ ಕೂಡ ಲೈಟ್ಗಳು ಬಂದ್ ಹೋಗುತ್ತೆ. ಸೊ ಲೈಟಿಂಗ್ ವೈಸ್ ದೇ ಹ್ಯಾವ್ ಪ್ಲೇಡ್ ಪ್ರಿಟಿ ವೆಲ್ ಅಂತಾನೆ ಹೇಳ್ತೀನಿ. ಇಲ್ಲಿ ಲೈವ್ ವೆಹಿಕಲ್ ಅನ್ನೋದೊಂದಿದೆ ಗೈಸ್. ಪಕ್ಕದಲ್ಲಿ ಕೂತಿರೋರು ನೀವು ಎಷ್ಟು ಚೆನ್ನಾಗಿ ಡ್ರೈವ್ ಮಾಡಿದ್ದೀರಾ, ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ, ಎಫಿಷಿಯನ್ಸಿ ಏನು ಎಲ್ಲಾನು ಇಲ್ಲಿಂದಾನೆ ನೋಡ್ಕೋಬಹುದು. ಅಡಾಪ್ಟಿವ್ ಕಂಟೆಂಟ್ ಅಂತಾನು ಕೊಟ್ಟಿದ್ದಾರೆ. ಬೇಸಿಕಲಿ ಆಕ್ಸಿಲರೇಷನ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಬ್ರೇಕಿಂಗ್ ಆಗಿರ್ಬೋದು, ಯಾವ ರೀತಿ ಮಾಡಿದ್ದೀರಾ ಅನ್ನೋದು ಕೂಡ ಇಲ್ಲಿಂದಾನೆ ನೋಡ್ಕೋಬಹುದು. ಸೊ ಬೇಸಿಕಲಿ ನಿಮ್ ಪಕ್ಕದಲ್ಲಿ ಪೇರೆಂಟ್ಸ್ ಅಥವಾ ನಿಮ್ ವೈಫ್ ಕೂತಿದ್ದಾರೆ ಅಂತಂದ್ರೆ ಕಾರ್ ಒಳಗೆ ಕೂರ್ದೇ ಇದ್ರು ಎಲ್ಲಾ ಟೈಮು ನೀವು ಕಾರ್ ಬೇರೆ ಟೈಮಲ್ಲಿ ಹೆಂಗ್ ಡ್ರೈವ್ ಮಾಡಿದೀರಾ ಅನ್ನೋದು ಅವ್ರು ಇಲ್ಲಿಂದಾನೆ ತಿಳ್ಕೊಂಡ್ಬಿಡ್ತಾರೆ. ವೆಹಿಕಲ್ ಸ್ಟೇಟಸ್ ಅಲ್ಲೂ ಏನಾದ್ರು ವಾರ್ನಿಂಗ್ ಇತ್ತು ಅಂತಂದ್ರೆ ಅದನ್ನು ಕೂಡ ಹೇಳುತ್ತೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಆಪರೇಟ್ ಮಾಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ UI ಕೂಡ ತುಂಬಾ ಕ್ಲೀನ್ ಆಗಿದೆ ಗುರು. ತುಂಬಾ ಒಂಥರ ಕಾಂಪ್ಲೆಕ್ಸ್ ಆಗಿಲ್ಲ ಅಥವಾ ಒಂಥರ ಕನ್ಫ್ಯೂಸಿಂಗ್ ಆಗಿಲ್ಲ. ಎಂಬಿಯಂಟ್ ಲೈಟ್ ಇಲ್ಲೂ ಕೊಟ್ಟಿದ್ದಾರೆ. ಇದು ವೆಂಟ್ ಏನಿದೆ ಸರ್ಕ್ಯುಲೇಷನ್ ಆನ್ ಅಂಡ್ ಆಫ್ ಮಾಡಕ್ಕೆ ಮತ್ತೆ ಎಲ್ಲಿ ಬೇಕೋ ಅಲ್ಲಿ ತಿರುಗಿಸ್ಕೊಳಕ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್, 12 ವೋಲ್ಟ್ ಪೋರ್ಟ್, 2 ಕಪ್ ಹೋಲ್ಡರ್ಸ್, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಮಾಡಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಅದು ಬಂದು ಗೇರ್ ಲಿವರ್ ಆಕ್ಚುಲಿ. ಅಂಡ್ ಮೈ ಮೋಡ್ಸ್ ಅಂತ ಇದೆ. ಅಂಡ್ ಇದು ಒಂದು ಪ್ರೆಸ್ ಮಾಡಿದ ತಕ್ಷಣ ಟೆರೈನ್ ಮೋಡ್ಸ್ ಬರುತ್ತೆ, ಡ್ರೈವರ್ ಅಸಿಸ್ಟೆನ್ಸ್ ಕೂಡ ಬರುತ್ತೆ. ಲೈಕ್ ಟೆರೈನ್ ಮೋಡ್ ಯಾವ ತರ ಬೇಕು, ಏನ್ ಕತೆ, ಡ್ರೈವ್ಸ್ ಅಂಡ್ ಟೆರೈನ್ ಚಾರ್ಸಿಸ್. ಸೊ ಚಾರ್ಸಿಸ್ ಯಾವ ರೀತಿ ನಿಮಗೆ ಹ್ಯಾಂಡ್ಲಿಂಗ್ ಬೇಕು, ಪಾರ್ಕಿಂಗ್ ಯಾವ ರೀತಿ ಇರಬೇಕು, ಸೊ ಅದನ್ನೆಲ್ಲ ಇಲ್ಲಿಂದನೇ ಮಾಡ್ಕೋಬಹುದು. ಸೊ ಬೇಸಿಕ್ಲಿ ಕಾರು ಸ್ವಲ್ಪ ಡೈನಮಿಕ್ ಆಗಿ ಬಿಹೇವ್ ಮಾಡೋಕ್ಕೆ ಈ ಒಂದನ್ನ ಕೊಟ್ಟಿದ್ದಾರೆ ಆಕ್ಚುಲಿ. ಅಪಾರ್ಟ್ ಫ್ರಮ್ ದಟ್ ಮೈ ಮೋಡ್ಸ್ ಅಂತಲೂ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಸ್ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಪೋರ್ಟಲ್ಲಿ ಇಂಡಿವಿಜುವಲ್ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಏನು ಅಂತಂದರೆ ನೋಡಿ, ಸ್ಪೋರ್ಟು ಯಾವ ಥರ ಕಾರ್ ಡ್ರೈವ್ ಮಾಡಬೇಕು, ಕಂಫರ್ಟ್ ಬೇಕಾ, ಸ್ಪೋರ್ಟ್ ಬೇಕಾ, ಡ್ರೈವ್ ಟೆರೈನ್ ಆ್ಯಕ್ಚುಲಿ ಅದು. ಆ್ಯಂಡ್ ಸ್ಪೋರ್ಟ್ ಡೈನಾಮಿಕ್ಸು, ಸ್ಪೋರ್ಟು, ಸ್ಪೋರ್ಟ್ ಪ್ಲೇಸು, DSC ಆಫ್. DSC ಆಫ್ ಮಾಡಿದ್ರೆ ಕಂಪ್ಲೀಟ್ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ. ಸ್ಪೋರ್ಟ್ ಪ್ಲೇಸಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನಲ್ಲಿ ಇದ್ದರೂ ಕಂಪ್ಲೀಟ್ ಪವರ್ ಕೊಡುತ್ತೆ. ಸೊ ಆ ಥರ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಸ್ಟೇರಿಂಗು ಸ್ಪೋರ್ಟ್ ಬೇಕಾ, ಕಂಫರ್ಟ್ ಬೇಕಾ ಅದನ್ನು ಕೂಡ ಚೂಸ್ ಮಾಡ್ಕೋಬಹುದು. ಇದಿಷ್ಟು ಕೊಟ್ಟಿದ್ದಾರೆ. ಮೈ ಮೋಡ್ಸಲ್ಲಿ ಬೇರೆ ಒಂದಿಷ್ಟು ಮೋಡ್ಸ್ ಕೂಡ ಬರುತ್ತೆ. ಈ ಎಫಿಷಿಯನ್ಸಿ ಬರುತ್ತೆ, ಆ್ಯಂಡ್ ಎಕ್ಸ್ಪ್ರೆಸಿವ್ ಬರುತ್ತೆ, ರಿಲ್ಯಾಕ್ಸ್ ಬರುತ್ತೆ, ಡಿಜಿಟಲ್ ಆರ್ಟ್ ಇದೆ. ಡಿಜಿಟಲ್ ಆರ್ಟು ಇವತ್ತಿನ ಮಾಡ್ರನ್ ಯೂತ್ಸ್ಗಳಿಗೆ ಸ್ವಲ್ಪ ಇಷ್ಟ ಆಗ್ಬೋದು. ನಾನು ನೋಡಿ ಇಟ್ಸ್ ಎ ಕೈಂಡ್ ಆಫ್ ಗ್ರಾಫಿಕ್ಸ್ ಅಂತ ಹೇಳ್ತೀನಿ. ಗ್ರಾಫಿಕ್ಸ್ ಯಾರು ತುಂಬ ಇಷ್ಟಪಡ್ತೀರೋ ಅವ್ರುಗಳಿಗೆ ಒಂದು ಡಿಜಿಟಲ್ ಆರ್ಟ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವಾಲ್ಯೂಮ್ ಬಟನ್ ಆಗಿರ್ಬೋದು, ಹಜಾರ್ಡ್ ಬಟನ್ ಆಗಿರ್ಬೋದು, ರಿಯರ್ ಡಿಫಾಗಿಂಗು, ಫ್ರಂಟ್ ಡಿಫಾಗಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ಸ್ಲೈಡ್ ಆಗುತ್ತಾ, ಸ್ಲೈಡ್ ಆಗಲ್ಲ. ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಕೊಟ್ಟಿದ್ದಾರೆ. ದಟ್ಸ್ ಕನ್ವೀನಿಯಂಟ್ಲಿ ಡನ್ ಅಂತೀನಿ. ಆ್ಯಂಡ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಇಟ್ಸ್ ಅ ಫ್ರೇಮ್ಲೆಸ್ ಆಸ್ ವೆಲ್. ಈ ಲೈಟ್ ನೋಡಿ, ಇವಾಗ ಕೈ ಇಡ್ತೀನಿ ನಾನು ನೋಡಿ, ಲೈಟ್ ಆಕ್ಟಿವೇಟ್ ಆಯಿತು. ಈ ಸೆನ್ಸರ್ಸ್ ಹತ್ರ ತೊಗೊಂಬರ್ಬೇಕು ಅನ್ಸುತ್ತೆ. ಇಲ್ಲಿ ಸೆನ್ಸರ್ ಇದೆ ಗೈಸ್. ಆ ಸೆನ್ಸರ್ ಹತ್ರ ತೊಗೊಂಡ್ರೆ ಆರಾಮಾಗಿ ಆನ್ ಆ್ಯಂಡ್ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಕೂಡ ಇದೆ. ಬೇಕು ಅಂದರೆ ಕ್ಯಾಬಿನಲ್ಲಿ ಕೂತಿರೋರು ಎಲ್ಲರದು ರೆಕಾರ್ಡಿಂಗ್ ಕೂಡ ಮಾಡ್ಕೋಬೋದು ನೀವು. ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಬಟನ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ನೀಟ್ಲಿ ಇಂಟಿಗ್ರೇಟೆಡ್ ಅಂತ ಹೇಳ್ತೀನಿ. ಮತ್ತು ವಾಪಸ್ ಪ್ರೆಸ್ ಮಾಡಿದ್ರೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಸೊ ಇಲ್ಲಿ ಯಾರು ನಿಂತ್ಕೊಂಡು ಶೋಕಿ ಮಾಡದಿರೋ ರೀತಿ ಇದನ್ನು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಡ್ರೈವಿಂಗ್ ಮಾಡುವಾಗಲೂ ನಿಂತ್ಕೊಂಡು ಶೋಕಿ ಮಾಡ್ತಾರೆ ಗುರು. ಕಾರೆಲ್ಲರೂ ನಿಲ್ಸಿದಾಗ ಫೋಟೋ ಶೂಟ್ಗೆ ಅವೆಲ್ಲ ಮಾಡ್ಕೊಳ್ಳಿ, ದಟ್ಸ್ ಟೋಟಲಿ ಫೈನ್. ಕಾರ್ ರನ್ನಿಂಗ್ ಇರುವಾಗ ಏನಕ್ಕೆ ಇಲ್ಲಿ ನಿಂತ್ಕೊಂಡೆಲ್ಲ ಶೋಕಿ ಮಾಡ್ತೀರಾ ಗೊತ್ತಿಲ್ಲ ಗುರು. ಮಾಡಬೇಡಿ ಅಷ್ಟೇ ನಾನು ಹೇಳೋದು. ನನ್ನ ಫಾಲೋವರ್ಸ್ ಯಾರು ಮಾಡಲ್ಲ ಅಂತ ನಂಬಿದ್ದೀನಿ ನಾನು. ಆ್ಯಂಡ್ ಇದು ಬಂದು ವಿಂಡ್ ಡಿಫ್ಲೆಕ್ಟರ್ ಆ್ಯಕ್ಚುಲಿ. ಆ್ಯಂಡ್ ಕ್ಲೋಸ್ ಮಾಡೋಣ ಇವಾಗ. SOS ಬಟನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟು ಮತ್ತು ಮಿರರ್ ಎರಡು ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಮೈಕ್ ಕೂಡ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಲೈಟು ಮತ್ತೆ ಮಿರರ್ ಎರಡು ಕೊಟ್ಟಿದ್ದಾರೆ. ಇವನ್ ಸ್ಟೀರಿಂಗ್ ಮೇಲೆ ನೋಡಿ M ಬ್ಯಾಡ್ಜಿಂಗ್ ಅನ್ನೋದು ಕೊಟ್ಟಿದ್ದಾರೆ. ಹೇಳಿದ್ನಲ್ಲ ತುಂಬಾ ಕಡೆ M ಲೋಗೋನ ಸ್ಪ್ಲಾಶ್ ಮಾಡಿದ್ದಾರೆ ಈ ಕಾರ್ M ಸ್ಪೋರ್ಟ್ ಅನ್ನೋದನ್ನ ರಿಮೈಂಡ್ ಮಾಡೋಕ್ಕೆ. ಆ್ಯಂಡ್ ಇವನ್ ಇಲ್ಲೆಲ್ಲ ಮೆಟಲ್ ಫಿನಿಶ್ ಕೊಟ್ಟಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಫೀಲ್ ಕೊಡೋದು ಗುರು. ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಕ್ವೈಟ್ ಗುಡ್. ಸೊ ಕೂತಾಗ್ಲೂ ಆಲ್ಮೋಸ್ಟ್ ಬಾನೆಟ್ ಒಂದು ರೇಂಜಿಗೆ ಕಾಣುತ್ತೆ ನೀವು ಹೈಟ್ ಇದ್ದೀರಾ ಅಂತಂದ್ರೆ. ಸೊ ದಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್. ಬಾನೆಟ್ ಸಿಕ್ಕಾಪಟ್ಟೆ ಗೇಜ್ ಇದೆ, ಎತ್ತಂತೂ ನಿಂತ್ಕೊಳ್ಳೋಕೆ ಆಗಲ್ಲ. ಸೊ ಹಾಗೆಯೇ ಸ್ಟಡ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ವೈಸ್ 1.5 ಲೀಟರ್ 3 ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ. 154 BHP ಪವರ್ ಮತ್ತೆ 230 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಏನಾದ್ರು ಕಮ್ಮಿ ಅಂತ ಏನಾದ್ರು ಅನ್ಸಿದ್ರೆ ಪವರು 0 to 100 8 ಸೆಕೆಂಡ್ಸ್ ಅಂತ ಮಾಡುತ್ತೆ ಗುರು. ದಟ್ಸ್ ಪ್ರಿಟಿ ಫಾಸ್ಟ್ ಅಂತ ಹೇಳ್ತೀನಿ. ಎನಿವೇರ್ 8 ಸೆಕೆಂಡ್ಸ್ ಅಂಡರ್ ಬರೋ ಯಾವುದೇ ಕಾರ್ ಆಗಲಿ ದಟ್ ಈಸ್ ಅ ಫಾಸ್ಟ್ ಕಾರ್ ನನ್ನ ಪ್ರಕಾರನೇ.
ಯಾರೆಲ್ಲ ಈ ಕಾರ್ಲಿ ಪವರ್ ಕಮ್ಮಿ ಇದೆ, ಎಂಟ್ರಿ ಲೆವೆಲ್ BMW ಕಾರ್ ಕನ್ಸಿಡರ್ ಮಾಡೋದು ವರ್ತಲ್ಲ, ಆ್ಯಂಡ್ ಯಾರೆಲ್ಲ ಈ ಕಾರ್ ತೊಗೋಬೇಕು ಅಂತಿದ್ರು ನಿಮ್ಮೆಲ್ಲರಿಗೂ ಕ್ಲಾರಿಟಿಗೆ ಅಂತ ಶಾರ್ಟ್ ಡ್ರೈವಲ್ಲಿ ಕಾರ್ ಹೇಗೆ ಡ್ರೈವ್ ಮಾಡುತ್ತೆ ಅಂತ ಕ್ವಿಕ್ ಕ್ಲಿಮ್ಸ್ ಕೊಡ್ತೀನಿ. ಬನ್ನಿ, ಡೀಟೇಲ್ ರಿವ್ಯೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ಸಹ ಮಾಡೋಣ. ಮೈ ಡ್ರೈವ್ ಮೋಡ್ಸ್ಗೆ ಹೋಗ್ತೀನಿ ಆ್ಯಂಡ್ ಸ್ಪೋರ್ಟ್ಸ್ಗೆ ಹೋಗ್ತೀನಿ, ಆ್ಯಂಡ್ ಟೆರೈನ್ ಸ್ಪೋರ್ಟ್ಸ್ ಇದೆ, ಡೈನಾಮಿಕ್ ಸ್ಪೋರ್ಟ್ ಇದೆ, ಸ್ಟೇರಿಂಗ್ ಕೂಡ ಸ್ಪೋರ್ಟ್ ಇದೆ. ಕಂಪ್ಲೀಟಾಗಿ ಎಲ್ಲನೂ ಸ್ಪೋರ್ಟ್ಗೆ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಈ ಕಾರ್ ಆಕ್ಸಲರೇಟ್ ಮಾಡುತ್ತೆ ಅಂತ ಅನ್ನೋದನ್ನ ನೋಡೋಣ. ಬೂಸ್ಟ್ ಮೋಡ್ ಕಂಪ್ಲೀಟಾಗಿ ಆಕ್ಟಿವೇಟ್ ಮಾಡ್ತೀನಿ. ಇವಾಗ ನಾನು ಬೂಸ್ಟ್ ಮೋಡ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಕಂಪ್ಲೀಟಾಗಿ ನೋಡಿ 10 ಸೆಕೆಂಡ್ಸ್ವರೆಗೂ ಬರ್ತಾರೆ. ಲೆಟ್ಸ್ ಲಾಂಚ್ ದಿಸ್ ಕಾರ್. ಓಕೆ, ಟ್ರಾಕ್ಷನ್ ಕಂಟ್ರೋಲ್ ಕಿಕ್ಕಿಂಗ್ ಆಗ್ತದೆ ಗೈಸ್. 60, 70, 80, 100. ದಟ್ಸ್ ಇಟ್ ಗೈಸ್, ದಟ್ಸ್ ಇಟ್. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಆಕ್ಸಿಲರೇಷನ್ ಇದೆ ಮಾತ್ರ. ಇನ್ನೊಂದು ಯೂಟರ್ನ್ ಹಾಕೊಳ್ಳೋಣ ಇಲ್ಲೇನೆ. ನನಗಂತೂ ಸೀರಿಯಸ್ಲಿ ಬ್ರೂಟಲ್ ಅನ್ಸ್ತು ಗುರು. ಕ್ವಿಕ್ಕಾಗಿ ಒಂದು ಫೀಡ್ಬ್ಯಾಕ್ ಕೊಡಬೇಕು ಅಂತಂದರೆ ಸಸ್ಪೆನ್ಷನ್ ಕಂಫರ್ಟ್ ಸೈಡು ಬರುತ್ತೆ, ಆ್ಯಂಡ್ ಸ್ಪೋರ್ಟ್ಸಾಗಿ ಡ್ರೈವ್ ಮಾಡಬೇಕು ಅಂತಂದಾಗ ಆ ಒಂದು ಡೈನಾಮಿಕ್ ಆಗು ಬಿಹೇವ್ ಮಾಡುತ್ತೆ. ಥ್ರಾಟಲ್ ಎಷ್ಟು ಸೆನ್ಸಿಟಿವ್ ಇದೆ ಅಂತಂದರೆ ಕೊಟ್ಟ ತಕ್ಷಣ ಪಟ್ಟ ಅಂತ ತೊಗೊಳತ್ತೆ. ಆ್ಯಕ್ಚುಲಿ ಅಷ್ಟು ಕ್ವಿಕ್ಕಾಗಿದೆ. ಆ್ಯಂಡ್ ಡ್ರೈವಿಂಗ್ ಡೈನಾಮಿಕ್ಸ್ ನೋಡ್ತಿರ್ಬೋದು ನೋಡಿ, ಲ್ಯಾಗೇ ಇಲ್ಲ ಗುರು. ದಟ್ಸ್ ದ ಲೆವೆಲ್ ಆಫ್ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ದಿಸ್ BMW ಕಾರ್ ಈಸ್ ಹ್ಯಾವಿಂಗ್. ಲಿಟ್ರಲಿ ಎಷ್ಟು ಲೈಟ್ ಇದೆಯೋ ಸ್ಟೇರಿಂಗ್ ವೀಲು, ಲೋಯರ್ ಸ್ಪೀಡ್ಸಲ್ಲಿ, ಹೈಯರ್ ಸ್ಪೀಡ್ಸಲ್ಲಿ ಅಷ್ಟೇ ಫಾಸ್ಟಾಗಿ ವೇ ಅಪ್ ಆಗತ್ತೆ. ಫ್ರಂಟ್ ವೀಲ್ ಡ್ರೈವ್ ಕಾರ್ ಅಂತಂದ್ರೂ ಇಷ್ಟೊಂದು ಮಜಾ ಕೊಡತ್ತ ಅಂತ BMW ನೋಡಿ ನನಗೆ ಆಶ್ಚರ್ಯ ಆಯ್ತು. ಆ್ಯಕ್ಚುಲಿ ನಾನು ಜರ್ಮನ್ ಕಾರ್ ಕುಶ ಕೊಡಿಸ್ದಾಗ ಈ ಒಂದು ಮಜಾ ಸಿಕ್ಕಿದ್ದು, ಬಟ್ ಅದು ಬಿಟ್ಟರೆ ಇವಾಗ BMW ಕಾರೇ ಇಷ್ಟು ಆಕ್ಸಿಲರೇಟ್ ಆಗ್ತಾ ಇರೋದು. ಆ್ಯಂಡ್ ಈವನ್ ಶಿಫ್ಟ್ಸ್ ಕೂಡ ಎಷ್ಟು ಫಾಸ್ಟ್ ಆಗಿದೆ ಅಂತಂದರೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಸೀರಿಯಸ್ಲಿ ಬ್ರೂಟಲ್ ಆಕ್ಸಿಲರೇಷನ್ ಇದೆ. ಪೇಪರ್ಸ್ ಮೇಲಿರೋ ನಂಬರ್ ನೋಡಿ ಯಾಮಾರಬೇಡಿ, ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ 154 ಹಾರ್ಸ್ ಪವರು ಹೇಗೆ ಫೀಲ್ ಆಗುತ್ತೆ ಅನ್ನೋದು. ಒಂದು ಜರ್ಮನ್ ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲ್ ಅಂತೂ ಬರ್ತಾ ಇದೆ ಗೈಸ್ ನನಗಂತೂ. ರಿವರ್ಸ್ ಗೇರ್ಗೆ ಹಾಕಿದಾಗ ನೋಡಿ, ಇಲ್ಲಿ ಕ್ಯಾಮ್ರಾ ಯಾವ ಸೈಡ್ ತಿರುಗಿಸ್ತೀನೋ ನಾನು ಆ ಸೈಡ್ ಹೋಗುತ್ತೆ. ಕ್ಲಾರಿಟಿ ಕೂಡ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಎಡಾಸ್ ಏನಾರು ಎನೇಬಲ್ ಮಾಡಿದ್ದೀರಿ ಅಂತಂದರೆ ಹಿಂದ್ಗಡೆ ಬಂದ ತಕ್ಷಣ ಪಟ್ಟ ಅಂತ ತೊಗೊಳತ್ತೆ ನೋಡಿ. ಸ್ಟೇರಿಂಗ್ ಹಿಂಗೆ ಸೆಲ್ಫ್ ಸೆಂಟರ್ ಆಗುತ್ತೆ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಓಕೆ, ಬಾಡಿ ರೋಲ್ ಇಸ್ ಟು ವೆಲ್ ಕಂಟ್ರೋಲ್ಡ್ ಗೈಸ್. ಸೀರಿಯಸ್ಲಿ ಸೌಂಡ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 6000 RPM ವರೆಗೂ ರೆಡ್ ಲೈನ್ ಇದೆ. ಆ ಸೌಂಡ್ ಏನಿದೆ 4000 RPM ಮೇಲೆ ಆ ಒಂದು ಫ್ಲ್ಯಾಪ್ ಓಪನ್ ಆಗುತ್ತೆ ಅನ್ನೋ ಫೀಲ್ ಕೊಡ್ತಾ ಇದೆ ನನಗೆ ಆ್ಯಕ್ಚುಲಿ. ಬಿಕಾಸ್ ಆ ಸೌಂಡ್ ಇದೆಯಲ್ಲ ಗೈಸ್, ಅನ್ನೋಕ್ಕೆ ಸೌಂಡ್ ಆಗುತ್ತೆ. ಒಂದು ಸ್ಪೋರ್ಟ್ಸ್ ಕಾರ್ ಎಕ್ಸಾಸ್ಟ್ ಬರುತ್ತಲ್ಲ ಆ ರೀತಿ ಇದೆ. ಸೊ ಕಾರ್ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತಂದರೆ ಗೈಸ್, ಓಡಿಸಿದ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಗಾಡಿ ಮೇಲೆ ಫೀಲ್ ಬಂದೋಯ್ತು. ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದೆ ನನಗೆ ಆ ಡ್ರೈವ್. ಲೈಕ್ BMW ಕಾರ್ ಯಾವ ಥರ ಡ್ರೈವ್ ಮಾಡುತ್ತೆ, ಯಾವ ರೀತಿ ನೀನು ಎಳೆದಾಡ್ಬೋದು, ಗಾಡಿ ಕಂಫರ್ಟ್ ಯಾವ ರೀತಿ ಇದೆ, ಇದ್ರದ್ದು ಪೊಟೆನ್ಷಿಯಲ್ ಎಷ್ಟು. ಬಾಡಿ ರೋಲ್ ಕೂಡ ತುಂಬ ಕಂಟ್ರೋಲ್ಡ್ ವೇಲ್ ಇದೆ ಗೈಸ್. ಬಿಕಾಸ್ ದಟ್ಸ್ ದ ಬ್ಯೂಟಿ ಆಫ್ ಡೈನಾಮಿಕ್ ಹ್ಯಾಂಡ್ಲಿಂಗ್ ಇರೋಂತಹ ಕಾರು. ಫ್ರಂಟ್ ವೀಲ್ ಡ್ರೈವ್ ಆದರೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ನ ಟ್ಯೂನ್ ಮಾಡ್ಬೋದೋ ಅಷ್ಟು ಬ್ಯೂಟಿಫುಲ್ ಆಗಿ ಟ್ಯೂನ್ ಮಾಡಿದ್ದಾರೆ BMW. ಸೊ ನನಗಂತೂ ಹೆವಿ ಇಷ್ಟ ಆಯಿತು ಗುರು. ಸೊ ನಿಮಗೇನು ಅನಿಸ್ತು ಗೈಸ್ ಕ್ವಿಕ್ ರಿವ್ಯೂ ಬಗ್ಗೆ BMW? ನಿಮಗೆ 0 to 100 8 ಸೆಕೆಂಡ್ಸ್ ತೊಗೊಳ್ಳೋದು ಜಾಸ್ತಿ ಅನಿಸ್ಬೋದು, ಬಟ್ ಲೆಟ್ ಮೀ ಸೇ ಯು ಸಮಥಿಂಗ್ ಗೈಸ್. ಕೆಲವು ಸಲ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿ ಇಷ್ಟ ಆಗುತ್ತೆ ಅಂತೀವಲ್ಲ, ಹಾಗೇನೆ ಇದು. ನಾನು 0 to 100 ರೀಚ್ ಆಗೋ ರೀತಿ ಇಟ್ ಸೆಲ್ಫ್ ಎಕ್ಸೈಟಿಂಗ್ ಅನ್ಬೋದು ಈ ಕಾರಲ್ಲಿ. ಆಕ್ಸಿಲರೇಟ್ ಆಗೋ ರೀತಿ, ಹ್ಯಾಂಡ್ಲಿಂಗು, ಸ್ಟೆಬಿಲಿಟಿ, ಇಂಜಿನ್ ಸೌಂಡು ಆ್ಯಂಡ್ ಇಂಜಿನ್ಗೆ ಇರೋ ಈಗರ್ನೆಸ್ಸು, ಗೇರ್ ಶಿಫ್ಟ್ ಆಗೋವೆ, ಸ್ಟೇರಿಂಗ್ ಬಿಹೇವ್ ಮಾಡೋವೆ, ಓವರ್ ಆಲ್ ಹೋಲ್ ಕಾರ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಇದೆ. ಅರೌಂಡ್ 60 lakh ಪ್ರೈಸಲ್ಲಿ ಈ ಕಾರ್ ಒನ್ ಆಫ್ ದಿ ಬೆಸ್ಟ್ ಫ್ರಂಟ್ ವೀಲ್ ಡ್ರೈವ್ ಕಾರ್ ಅಂತ ಹೇಳ್ತೀನಿ. ಸುಮ್ಮನೆ ಹೇಳಲ್ಲ ಗುರು, ಅಲ್ಟಿಮೇಟ್ ಡ್ರೈವಿಂಗ್ ಮಷೀನ್ ಅಂತ BMW. ಯಪ್, ವಿ ಕ್ಯಾನ್ ಫೀಲ್ ಇಟ್ಸ್ DNA ಈ ಕಾರಲ್ಲಿ. ಫ್ರಂಟ್ ವೀಲ್ ಡ್ರೈವ್ 3 ಸಿಲಿಂಡರ್ ಇಂಜಿನ್ ಆದರೂ ಹ್ಯಾಂಡ್ಲಿಂಗು, ಪವರು, ಆಕ್ಸಿಲರೇಟ್ ಆಗೋವೆ ಎಲ್ಲನೂ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್ ಅನ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ಲಿ ಓಡಿಸುವಾಗ 3 ಸಿಲಿಂಡರ್ ಅನ್ನೋ ಫೀಲೇ ಕೊಡಲ್ಲ, ಅಷ್ಟು ಸ್ಮೂತು. ಆ್ಯಂಡ್ ಆಕ್ಸಿಲರೇಷನು ಆ ಥರ ಕ್ಯಾಲಿಬ್ರೇಟ್ ಮಾಡಿದ್ದಾರೆ. ಎವ್ರಿ ಟೈಮ್ ಆಕ್ಸಿಲರೇಟರ್ ಪ್ರೆಸ್ ಮಾಡಿದಾಗಲೂ ಎವ್ರಿ ಹಾರ್ಸ್ ಪವರ್ ಫೀಲ್ ಮಾಡ್ಸತ್ತೆ ನಿಮಗೆ ನಾನು ಹೈಪ್ ಮಾಡ್ತಿದ್ದೀನಿ ಅಂತ ಅನ್ಸ್ಬೋದು, ಬಟ್ ಮನ್ಸಾರೆ ಐ ಆಮ್ ಸೇಯಿಂಗ್ ಗೈಸ್, ಐ ಎಂಜಾಯ್ಡ್ ಲೈಕ್ ಎನಿಥಿಂಗ್ ಈ 2 Series ಗ್ರ್ಯಾಂಡ್ ಕೂಪೆ ಡ್ರೈವ್ ಮಾಡಿ. ನನ್ನ ಹತ್ರ ಒಂದು 60 lakh ಬಜೆಟ್ ಇದೆ. ಕಾರ್ ತೊಗೋಬೇಕು ಅಂದರೆ ಡೆಫಿನೆಟ್ಲಿ BMW 2 Series ಗ್ರ್ಯಾಂಡ್ ಕೂಪೆ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಒಂದು ಫ್ಯಾಮಿಲಿ ಕಾರ್ ಪಾಯಿಂಟ್ ಆಫ್ ವ್ಯೂಯಿಂದ ಇಟ್ಸ್ ಪರ್ಫೆಕ್ಟ್. ಬೇಕಾಗಿರೋ ಪವರು ಆ್ಯಂಡ್ ಆ ಪವರ್ನ ಎಂಜಾಯ್ ಮಾಡೋಷ್ಟು ಮಜಾ ಓಡಿಸೋದ್ರಲ್ಲಿದೆ. ಪ್ರಾಕ್ಟಿಕಲ್ ಆಗಿದೆ, ಸೇಫ್ಟಿ ಇದೆ, ಬೇಕಾಗಿರೋ ಎಲ್ಲ ಫೀಚರ್ಸ್ ಕೂಡ ಇದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ BMW ಕಾರ್ ಓಡಿಸ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಫೀಲ್ ಕೂಡ ಇರುತ್ತೆ ನನಗೆ. ಸೊ ಒಂದು 60 lakh ಪ್ರೈಸ್ ಬ್ಯಾಕೆಟಲ್ಲಿ ನೀವು BMW ಕಾರ್ ತೊಗೋತೀರಾ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು BMW 2 Series ಗ್ರ್ಯಾಂಡ್ ಕೂಪೆ ರಿವ್ಯೂ. ನಿಮಗೇನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು BMW ಫ್ಯಾನ್ಸ್ ಎಲ್ಲರಿಗೂ ರಿವ್ಯೂನ ಶೇರ್ ಮಾಡಿ. ಬಿಕಾಸ್ ಒಂದು ಅಫೋರ್ಡಬಲ್ BMW ಕಾರ್ ಬಂದಿದೆ ಮಾರ್ಕೆಟ್ಗೆ ಅನ್ನೋ ತಿಳಿಸೋದು ನನ್ನ ಕರ್ತವ್ಯ ಆಗಿತ್ತು, ನಾನು ಮಾಡಿದ್ದೀನಿ. ಅದನ್ನು ಬೇರೆ ಎಲ್ಲರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಬಿಕಾಸ್
BMW ಕಾರ್ ಅನ್ನೋದು ಎಲ್ಲರಿಗೂ ಒಂದು ಓನ್ ಮಾಡಬೇಕು ಅನ್ನೋ ಕನಸು ಇರುತ್ತೆ ಗುರು. ಇಫ್ ನಾಟ್ BMW, ಬೇರೆ ಲಕ್ಸುರಿ ಕಾರ್ ಓನ್ ಮಾಡಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಇರುತ್ತೆ. BMW ಕಾರ್ ಓನ್ ಮಾಡಬೇಕು ಅಂತಿರೋರಿಗೆ ಜಸ್ಟ್ ಶೇರ್ ದಿಸ್ ವಿಡಿಯೋ ಗೈಸ್. ಈ ತರದೊಂದು ಅಫೋರ್ಡಬಲ್ BMW ಕಾರ್ ಬಂದಿದೆ ನೋಡು ಗುರು, ಬೇಗ ಕಾರ್ ತಗೋ. ಸೊ ಈ ತರದ್ ಹೇಳಕ್ಕಾರು ವಿಡಿಯೋನ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.